ಹಲೋ ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ನಾಯಕ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಏನಪ್ಪ ಇವಳು ತಲೆ ತಿನ್ನಕ್ಕೆ ಬಂದ್ಬಿಟ್ಲು ಅಂತ ನೋಡ್ತಾ ಇದ್ದೀರಾ. ಹೌದು, ಯಾಕಂದರೆ ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿಗೆ 1 ವಾರ ನಾನು ಉತ್ತರಾಖಂಡಿನ ನಮ್ಮ ಮನೆಗೆ ಬಂದು. ಸೊ ಇದಕ್ಕೆ ಲಾಸ್ಟ್ ವೀಕ್ ಅಷ್ಟರೊಳಗೆ ನಾನು ಬೆಂಗಳೂರಲ್ಲಿದ್ದೆ. ಇದ್ದೇ ಟೈಮಲ್ಲಿ ಸದ್ಯಕ್ಕೆ ನಾನು ನಮ್ಮ ಮನೇಲಿದ್ದೀನಿ, ಆರಾಮಾಗಿದ್ದೀನಿ. ಸೊ ಹಾಗೆ ಇವತ್ತು ಭಾನುವಾರ ಅಲ್ವಾ, ಮಮ್ಮಿಗೂ ಸಹ ರಜೆ ಇರುತ್ತೆ, ನಾವು ಸಹ ಫ್ರೀ ಇದ್ವಿ ಅಂದ್ಬಿಟ್ಟು ಸೊ ಅದಕ್ಕೆ ನಾವು ಟೆಂಪಲ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇವ್ರು ನಂಗೆ ಹೇಳ್ತಾ ಇಲ್ಲ ಯಾವ ಟೆಂಪಲ್ ಅಂತ ಅಂದ್ಬಿಟ್ಟು, ಆಯಿತಾ. ಸೊ ಇವರೆಲ್ಲ ರೆಡಿಯಾಗಿದ್ದಾರೆ, ನಾನು ಇನ್ನೂ ರೆಡಿಯಾಗಿಲ್ಲ. ಎಲ್ಲರೂ 5 ಗಂಟೆ 4 ಗಂಟೆಗೆ ಎದ್ದು ಬಿಸಿನೀರು ಕಾಯಿಸಿ ನೋಡಿ. ನಮ್ಮಮ್ಮ ನಾನು ವ್ಲಾಗ್ ಮಾಡ್ತಾ ಇರೋದು ನೋಡು ಆಡ್ಕೊಂಡು ನನ್ನ ತಂಗಿಗೆ ಹೇಳ್ತಾ ಇದ್ದೆ. ಎಲ್ಲರೂ ಎದ್ದು ರೆಡಿಯಾಗಿದ್ದಾರೆ. ನನ್ನದು ಲೇಟ್ ಲತೀಫ್, ಆಯಿತಾ. ಯಾವಾಗ್ಲೂ ಕೊನೆಯಲ್ಲೇ ರೆಡಿ ಆಗೋದು ಒಂಥರ ಲೇಜಿ ನಾನು. ಸೊ ಬನ್ನಿ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನನ್ನ ತಂಗಿ ಬೆಳಿಗ್ಗೆ ಎದ್ದು ಆಲ್ರೆಡಿ ರಂಗೋಲಿ ಎಲ್ಲ ಬಿಟ್ಟಿದ್ದಾಳೆ. ಸೊ ನಾವು ನೀರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ನೀರು ಬಿಟ್ಟಿಲ್ಲ. ನಮ್ಮೂರಲ್ಲಿ ಇದ್ದೇ ಪ್ರಾಬ್ಲಮ್ಮು. ಪಕ್ಕದಲ್ಲೇ KRS ಡ್ಯಾಮ್ ಇದ್ರೂ ನಮ್ಮೂರಲ್ಲಿ ನೀರು ಬಿಡೋಕೆ ಒಳ್ಳೆ ಸಾಯ್ತಾರೆ, ನೀರೇ ಬಿಡೋಲ್ಲ. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನಮಗೆ ನೀರಿಗೆ. ಕುಡಿಯೋ ನೀರಲ್ಲಿ ಒಂದೊಂದು ದಿನ ಹೊಳೆ ನೀರು ಬಿಡ್ತಾರೆ, ಅಯ್ಯೋ. ಸೊ ಇದು ನಮ್ಮ ಪುಟ್ಟ ಮನೆ, ಹಂಚಿನ ಮನೆ. ಹಾಯ್ ಮಾಡೆ. ಎಲ್ಲ ರೀಲ್ಸಲ್ಲಿ ಬ್ಯುಸಿ ಕಣಪ್ಪ. TV ಉರಿತಾ ಇದೆ, ಆಯಿತಾ. ಆದರೆ ಇಲ್ಲಿ ಇವಳು ಫೋನ್ ನೋಡಬೇಕು. ಬೆಳಗ್ಗೆನೇ ಎದ್ದು ಆಲ್ರೆಡಿ ಪೂಜೆ ಮಾಡಿದ್ದಾರೆ. ನನ್ನ ತಂಗಿನೇ ಎಲ್ಲ ಮಾಡೋದು. ನಾನು ಯಾಕೆ ಹಿಂಗಿದ್ದೀನಿ ಅಲ್ವಾ, ನಾನು ರೆಡಿ ಆಗ್ತೀನಿ. ಸೊ ಗಿವ್ ಮಿ 5 ಮಿನಿಟ್ಸ್, ನಾನು ವಾಪಸ್ ಬಂದೆ. ಸೊ ಫೈನಲಿ ನಾನು ರೆಡಿ ಆಗೋದೆ. ಸೊ ಇದೇ ನನ್ನ ಫೈನಲ್ ಲುಕ್. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದೆ? ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿಬಿಡಿ, ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಈ ಒಂದು ಡ್ರೆಸ್ ಬಂದು ನನ್ನ ಫ್ರೆಂಡು ಸಾಕ್ಷಿ ನನಗೆ ಗಿಫ್ಟಾಗಿ ಕೊಟ್ಟಿರೋದು. ನಂಗೆ ಸಖತ್ ಇಷ್ಟ ಆಗಿದೆ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಿದೆ, ನಿಮ್ಗೆ ಅನಿಸ್ತೆ. ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. साक्षी देख मैं तेरी ड्रेस पहन के रखी हूँ, बहुत अच्छी लग रही है, मेरे को बहुत पसंद आया, नानी को भी बहुत अच्छा लगा, बहन को भी अच्छा लगा है, तो खुश है ना? देख फाइनली मैं तेरा ड्रेस पहन के रखी, एकदम मस्त है फिटिंग. थोड़ा ढीला है पैंट तो एकदम, मतलब उसका साइज़ थोड़ा हिला ढीला है, उसके अलावा तो एकदम परफेक्ट है ड्रेस. देख, अगर अच्छी लगी ना तो जो कमेंट कर देना, ठीक है, चुपचाप. और ಮತ್ತೆ ಇನ್ನೇನು ಗೈಸ್, ಸಾರಿ ನಾನು ಹಿಂದಿಲಿ ಮಾತಾಡಿದ್ದೆ, ಯಾಕಂದ್ರೆ ನನ್ನ ಫ್ರೆಂಡ್ ಈ ವ್ಲಾಗ್ ನೋಡೋದಕ್ಕೆ ಸ್ವಲ್ಪ ಹಿಂದಿಲಿ ಮಾತಾಡಬೇಕಲ್ವಾ. ಇವಾಗ ನಾವು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ. ಸೊ ಬನ್ನಿ. ಸೊ ಫೈನಲಿ ನಾವು ಬಸ್ ಸ್ಟಾಪಿಗೆ ಬಂದಾಯಿತು. ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮಿಂಗ್ಸ್ ಬೇರೆ ಇಲ್ಲಿ ಬಸ್ಗೆ ಯಾವ ಬಸ್ಸು ಇಲ್ಲ, ಖಾಲಿ ಹೊಡಿತೈತೆ. ಮಾರ್ನಿಂಗ್ ಬಸ್ಸು ಇನ್ನೂ ಸಹ ಬಂದಿಲ್ಲ, ಫುಲ್ ಬಿಸಿಲು ಬೇರೆ. ಇದು ನಮ್ಮ ಊರಿನ ದೇವಸ್ಥಾನ, ಶನಿದೇವ್ರ ದೇವಸ್ಥಾನ. ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಆಯಿತಾ. ಇನ್ನು ಬಸ್ಸಿಗೆ ವೆಯ್ಟ್ ಮಾಡಿ ಅದು ಬರ್ನ ಅಂತ ನಾವು ಆಟೋದಲ್ಲೇ ಬರುವಂಗಾಯಿತು. ಫೈನಲಿ ನಾವು ಪಾಂಡುಪುರ ಬಸ್ ಸ್ಟಾಪಿಗೆ ಬಂದ್ವಪ್ಪ. ಫುಲ್ ಬಿಸಿಲಿದೆ, ರಶ್ ಇದೆ, ಗೊತ್ತಾಗ್ತಾನೆ ಇಲ್ಲ ಏನಿವತ್ತು ಇಷ್ಟೊಂದು ರಶ್ ಇದೆ ಅಂತ. ದೇವಸ್ಥಾನಕ್ಕೆ ಹೋಗೋ ಬಸ್ಸು ಬಂದಿರಲಿಲ್ಲ, ನಮಗೂ ಹೊಟ್ಟೆ ಹಸಿತಿತ್ತು, ಬೆಳಗ್ಗೆ ಬಂದ್ಬಿಟ್ಟಿದ್ವಿ ನಾವು. ಅಷ್ಟರೊಳಗೆ ಮಮ್ಮಿನೂ ನಮ್ಮ ಜೊತೆ ಬಂದು ಜಾಯ್ನ್ ಆಗಿತ್ತು. ನನ್ನ ತಂಗಿ ಬಾತನ ಆರ್ಡ್ರ್ ಮಾಡಿದ್ಲು, ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ. ಫುಲ್ ಕ್ರಿಸ್ಪಿಯಾಗಿತ್ತು. ಹೊಟ್ಟೆ ಹಸಿಯೋ ಟೈಮಲ್ಲಿ ಏನು ಸಿಕ್ಕಿದ್ರೆ ಏನು ತಿಂತಾ ಇರಬೇಕು ಅಲ್ವಾ. ಸೊ ನಾವು ತಿಂಡಿ ಮಾಡಿಕೊಂಡು ಮತ್ತೆ ಇವಾಗ ಬಸ್ಸಿಗೆ ವೆಯ್ಟ್ ಮಾಡೋಕ್ಕೆ ಹೋಗ್ತೀವಿ. ಫೈನಲಿ ಬಸ್ಸು ಸಿಕ್ತಪ್ಪ, ಫುಲ್ಲು ರಶ್ಶು. ಹಂಗೋ ಮಾಡಿ ನನಗೆ ಬಸ್ ಲಾಸ್ಟ್ ಸೀಟಲ್ಲಿ ಸೀಟ್ ಸಿಕ್ತು, ಕೂತ್ಕೊಂಡಿದ್ದೀನಿ. ಫೈನಲಿ ನಂಗೆ ಗೊತ್ತಾಯ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ನಾವು ಹೋಗ್ತಾ ಇದ್ದೀವಿ ಚುಂಚನಗಿರಿ ದೇವಸ್ಥಾನಕ್ಕೆ. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಬಂದು ಮೇಲ್ಕೋಟೆ. ನಾನು ಅಂದ್ಕೊಂಡೆ ಮೇಲ್ಕೋಟೆಗೆ ಹೋಗ್ತಿದ್ದೀವಿ ಅಂತ, ಬಟ್ ಇಲ್ಲ, ನಾವು ಹೋಗ್ತಾ ಇರೋದು ಶ್ರೀ ಕ್ಷೇತ್ರ ಚುಂಚನಗಿರಿಗೆ. ಆ್ಯಕ್ಚುಲಿ ನಮಗೆ ಚುಂಚನಗಿರಿಗೆ ಡೈರೆಕ್ಟ್ ಬಸ್ ಸಿಕ್ಕಲಿಲ್ಲ. ನಾವು ನಾಗಮಂಗ್ಲಿಗೆ ಬಂದು ಅಲ್ಲಿ ಇಳ್ಕೊಂಡು ಅಲ್ಲಿಂದ ದೇವಸ್ಥಾನ ಬಸ್ ಹತ್ತಬೇಕಿತ್ತು. ಆ ಥರ ಸಿಚುವೇಶನ್ ಬಂದುಬಿಡ್ತು, ಯಾಕಂದರೆ ರಶ್ಶು. ಆ ಟೈಮಲ್ಲಿ ಬಸ್ಸು ಇರಲಿಲ್ಲ. ನಾವು ನಾಗಮಂಗ್ಲಿಗೆ ಬಂದಾಯಿತು. ಬಸ್ಸಿಗೆ ವೆಯ್ಟ್ ಮಾಡೋ ಟೈಮಲ್ಲಿ ಅಲಸ್ಲನ್ ತಿನ್ನಬೇಕು ಅನ್ನಿಸ್ತು, ತಿಂದ್ವಿ. ಫೈನಲಿ ಬಸ್ಸು ಸಿಕ್ತಪ್ಪ. ಏನು ರಶ್ಶು ಗುರು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಜೊತೆಗೆ ಧಗೆ, ಯಪ್ಪ ಬಿಸಿಲಿಗೆ ಫುಲ್ ಇದೆಲ್ಲ ಆಗಿಬಿಟ್ಟಿತ್ತು. ನೋಡಿ, ನೀವೇ ನೋಡ್ತೀರಿ ಎಷ್ಟು ರಶ್ ಇದೆ ಗೊತ್ತಾ. ಅದು ಕಲ್ಯಾಣಿ ಕೊಳ. ನಾವು ದೇವಸ್ಥಾನದ ರೋಡಿಗೆ ಬಂದಾಯಿತು. ಫೈನಲಿ ನಾವು ಬಂದಿದ್ದೀವಿ ಚುಂಚನಗಿರಿ ಕ್ಷೇತ್ರಕ್ಕೆ. ಏನು ರಶ್ಶು, ನಾವು ಅದು ಯಾವಾಗಲೂ ಬಂದಾಗ ಅಷ್ಟು ರಶ್ ಇರಲಿಲ್ಲ. ಆರಾಮಾಗಿ ಹೋಗಿ ನಾವು ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಬಟ್ ಈ ಸಲ ಸಖತ್ ರಶ್ ಇದೆಪ್ಪ.
ಅಲ್ಲಿ ನೋಡಿ ನಮ್ಮಮ್ಮ ಎಲ್ಲ ಪೂಜೆ ಸಾಮಾನು ತಗೋತಿದ್ದಾರೆ. ನಾನೇನು ಮಾಡಲಿ, ನಂಗೆ ಗೊತ್ತೇ ಇಲ್ಲ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ. ಅದಕ್ಕೆ ನಾನು ದೇವಸ್ಥಾನ ಎಲ್ಲ ನೋಡ್ತಾ ಇದ್ದೀನಿ. ಜೊತೆಗೆ ಬಿಸಿಲು ಗುರು, ಯಪ್ಪ ಏನು ಬಿಸಿಲು ಅಂತೀರಾ, ಏನು ರಶ್ಶು ಅಂತೀರಾ. ಜೊತೆಗೆ ಫುಲ್ ಕ್ಯೂ ನಿಂತಿದ್ದಾರೆ ನೋಡಿ, ಶ್ರೀ ಕ್ಷೇತ್ರ ಚುಂಚನಗಿರಿ. ಸೊ ನಾವು ದೇವಸ್ಥಾನದ ಒಳಗಡೆ ಬಂದಾಗ ಫಸ್ಟ್ ದರ್ಶನ ಗಣಪತಿಯವ್ರದ್ದು, ಇವರಿಂದ ನಮ್ಮ ದರ್ಶನ ಶುರು ಆಗುತ್ತೆ. ಫುಲ್ಲು ಶೆಕೆಯಪ್ಪ, ನಾನಂತೂ ಬಾಡೋಗಿದ್ದೀನಿ ಈ ಶೆಕೆಯಲ್ಲಿ. ಈ ಒಂದು ತೇರು ಬಂದು ಭೈರವೇಶ್ವರ ಸ್ವಾಮಿಯವ್ರದ್ದು ಬೆಳ್ಳಿ ತೇರು. ಅಂತೂ ಇಂತೂ ಈ ಒಂದು ರಶಲ್ಲೂ ಸಹ ದೇವ್ರ ದರ್ಶನ ಮುಗೀತು. ಹೊರ್ಗಡೆ ಬಂದಿದ್ದೀವಿ. ಹಿಂಗೆ ದೇವಸ್ಥಾನದ ಹತ್ರ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ ಎಲ್ರು. ನಾನು ಹೂವೆಲ್ಲ ಬಾಡೋಗಿದೆ, ನನ್ನ ಕೂದಲೆಲ್ಲ ಗುಂಜೋಗಿದೆ. ಆ್ಯಕ್ಚುಲಿ ನಾನು ರೀಲ್ಸ್ ಮಾಡಬೇಕು ಅಂದ್ಕೊಂಡೆ, ಹೆಂಗಪ್ಪ ಮಾಡಲಿ, ಬಿಸಿಲಲ್ಲೆಲ್ಲ ಮೇಕಪ್ ಎಲ್ಲ ಹಾಳಾಗ್ಬಿಟ್ಟೈತೆ. ನೆಕ್ಸ್ಟ್ ನಾವು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ನಾವೆಲ್ಲ ಹೋಗ್ತಾ ಇದ್ದೀವಿ. ಹೋಗೋ ಒಂದು ದಾರಿಲಿ ಕಲ್ಲಲ್ಲಿ ಕೆತ್ತಿರೋ ಗಣಪತಿ ಮೂರ್ತಿ ಸಿಕ್ತು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಲ್ವಾ. ಹೋಗೋ ದಾರಿ ಮಧ್ಯದಲ್ಲಿ ಬಸವಣ್ಣವ್ರು ಸಿಗ್ತಾರೆ. ಅವ್ರ ದರ್ಶನ ಮಾಡಿಕೊಂಡು ನಾವಿವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಈ ಒಂದು ದೃಶ್ಯ ಅರ್ಧ ಬೆಟ್ಟದಿಂದ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಮೋಡ ಕವಿದ ವಾತಾವರಣನ ತರ ಫೀಲ್ ಆಗ್ತಿದೆ. ಆ ತಂಪು ಗಾಳಿ. ಇದಾದ್ಮೇಲೆ ಅಲ್ಲೇ ಇದ್ದ ಶಿವನ ದೇವಸ್ಥಾನನ ದರ್ಶನ ಮಾಡ್ಕೊಂಡು ನಾವು ಹೋಗ್ತೀವಿ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡೋಕೆ. ನಾವಿವಾಗ ಬಂದಿದ್ದೀವಿ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ತಗೊಳಕ್ಕೆ ಅಂತ. ಭೈರವೇಶ್ವರ ಸನ್ನಿಧಿಗೆ ಬಂದು ಇವ್ರ ದರ್ಶನ ಮಾಡಲಿಲ್ಲ ಅಂದ್ರೆ ಅದೊಂಥರ ದರ್ಶನ ಪೂರ್ತಿ ಆಗಲ್ಲ ಅಂತ ಒಂದು ವಾಡಿಕೆ ಇದೆ. ಇದಾದ್ಮೇಲೆ ಮೇಲೊಂದು ಬೆಟ್ಟ ಇರುತ್ತೆ, ಅಲ್ಲಿ ನುಗ್ಗಿ ಹೋಗ್ಬೇಕು ಬಂಡಿಗಳ ಮಧ್ಯ. ಸೊ ಫೈನಲಿ ನಾನು ಮೇಲ್ಗಡೆ ಬಂದಿದ್ದೀನಿ. ಇವರು ಶಿವಪ್ಪನೇ, ಎಲ್ಲ ಕಡೆ ಈಶ್ವರನೇ ಇರೋದು. ಅಂತೂ ಇಂತೂ ಎಲ್ಲ ದೇವ್ರಗಳ ದರ್ಶನ ಆಯಿತು. ಮೇಲಿಂದ ಸಖತ್ತಾಗಿ ವ್ಯೂ ಕಾಣಿಸುತ್ತೆ, ಚುಂಚನಗಿರೋದು ಆಯಿತಾ. ಇದಾದಮೇಲೆ ಮೇಲೊಂದು ಬೆಟ್ಟ ಇದೆ, ಅಲ್ಲಿಗೆ ಹೋಗಬೇಕು. ಟೈಮ್ ಇರಲಿಲ್ಲ ಅಂತ ನಾನು ಹೋಗೋಕ್ಕಾಗಲಿಲ್ಲ. ಇದೇ ಒಂದು ವ್ಯೂ ಮಧ್ಯ ಬೆಟ್ಟದಿಂದ ಕಾಣಿಸೋದು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಗೋಪುರ ದೇವಸ್ಥಾನದ್ದು. ಆಮೇಲೆ ಅಲ್ಲೇ ಕಾಣಿಸ್ತಿದೆಯಲ್ಲ ಅದು ಕಲ್ಯಾಣಿ. ಈ ಒಂದು ಕಲ್ಯಾಣಿಲಿ ಕಾಲಭೈರವ ತಿಮ್ಮಪ್ಪನಿಂದ ಕದ್ದಿರೋ ಚಿನ್ನದ ತೇರ್ನ ಹಾಕಿದ್ದಾರೆ ಅಂತ ವಾಡಿಕೆ ಇದೆ. ಇದಾದ್ಮೇಲೆ ನಾವು ಕೆಳಗಡೆ ಬರ್ತೀವಿ ಪ್ರಸಾದ ತಗೋಬೇಕು ಅಂತ. ಪ್ರಸಾದ ಎಲ್ಲ ತಗೊಂಡ್ಮೇಲೆ ನೆಕ್ಸ್ಟ್ ಹೋಗ್ತೀವಿ ಭೋಜನಾಲಯಕ್ಕೆ. ನಾನು ವೆಯ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಆಯಿತಾ. ತುಂಬ ರಶ್ ಇರೋ ಕಾರಣ ವೆಯ್ಟ್ ಮಾಡಬೇಕು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ. ಇಷ್ಟೇ ಜನ ಬಂದರೂ ಅನ್ನ ಸಂತರ್ಪಣೆ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಏನು ಚೆನ್ನಾಗಿತ್ತು ಅಂದರೆ ಸಖತ್ ರುಚಿಯಾಗಿತ್ತು ಮಾತ್ರ ಪ್ರಸಾದ. ಊಟ ಮಾಡ್ಕೊಂಡು ನಾವು ಹೊರಗಡೆ ಬಂದ್ವಿ. ನಾವು ಮಾದೇಶ್ವರನ ಒಕ್ಕಲಾಗಿದ್ದ ಕಾರಣ ನಮ್ಮ ಬಂದು 3 ಪಟ್ಟೆ ನಮ್ಮ ದೇವಸ್ಥಾನಕ್ಕೆ ಬಂದು ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ಏನು ರುಚಿ ಅಲ್ವಾ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು? ಪಾಪ ಹೆಸರು? ನುವೀಕ್ಷಾ. ಸೊ ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರಿಂದನಾ? ಹೇಗನ್ನಿಸ್ತು ನಿಮಗೆ? ಚೆನ್ನಾಗಿತ್ತಾ? ಸೊ ಗೈಸ್, ನನ್ನ ಮನೆಗೆ ಹೋಗೋ ಟೈಮ್ ಬಂತು. ಬಾಯ್ ಪುಟ, ಬಾಯ್. ಪಾಪು ಎಲ್ಲ ನೋಡ್ತಾ ಇದೆ. ಬಾಯ್ ಮಾಡಿಲಿ. ಇಲ್ಲಿ ಪಪ್ಪಿ ನೀವಲ್ಲಿ, ನೀವು ಇಲ್ಲಿ. ಆ್ಯಕ್ಚುಲಿ ನಾನು ರೀಲ್ಸ್ ಮಾಡಬೇಕಾದ್ರೆ ಮಕ್ಕಳು ಬಂದಿರೋ ಬೆಂಗಳೂರಿಂದ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಇವ್ರ ಜೊತೆ ರೀಲ್ಸ್ ಮಾಡಿದ್ದೀನಿ. ಇದಾದಮೇಲೆ ನಾವು ಕೆಳಗಡೆ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಇಲ್ಲ, ಬೆಳಗ್ಗೆನೂ ಇರಲಿಲ್ಲ ಸಂಜೆನೂ ಇರಲಿಲ್ಲ. ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೂ ಬಸ್ ಸಿಕ್ತಪ್ಪ. ಬಸ್ಸಲ್ಲಿ ಏನು ಸಾಂಗು, ನೀವೇ ಕೇಳಿ ಯಾವ ಸಾಂಗ್ ಅಂದ್ಬಿಟ್ಟು. ಫೈನಲಿ ನಾವು ನಮ್ಮೂರ ರಸ್ತೆಗೆ ಬಂದ್ವಪ್ಪ. ಏನು ಮಳೆ, ಸಡನ್ನಾಗಿ ಮಳೆ ಶುರುವಾಯಿತು. ಅದಕ್ಕೆ ನಾವು ಆಟೋ ಬರೋ ಗಂಟೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ನಿಂತ್ಕೊಂಡು. ಫೈನಲಿ ನಾನು ಇವಾಗ ಮನೆಗೆ ಬಂದಾಗಿದೆ. ಏನು ಗೊತ್ತಾ, ಸಡನ್ನಾಗಿ ಮಳೆ ಶುರು ಆಗೋಯ್ತು. ನಾನು ಸಾರಂಗಪುರ ಅಂದರೆ UP ಕಾಲ್ ಮಾಡಿ ಕೇಳಿದಾಗ ಅಲ್ಲಿ ಫುಲ್ ಬಿಸಿಲಂತೆ. ನಮ್ಮಲ್ಲಿ ಏನು ಸೈಕ್ ವೆದರ್ ಅಲ್ವಾ. ಐ ಜಸ್ಟ್ ಲವ್ ಇಟ್. ಸೊ ಇವತ್ತಿನ ಒಂದು ದಿನ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಚೆನ್ನಾಗಿತ್ತು. ಪ್ರಸಾದ ಸಿಕ್ತು. ಮೇಲೆ ಏನು ರಶ್ ಗುರು, ಯಪ್ಪ. ಭಾನುವಾರ ಆಫ್ಕೋರ್ಸ್ ರಶ್ ಇದ್ದೇ ಇರುತ್ತೆ. ಸೊ ಇನ್ನೇನು ಹೇಳಿ, ಈ ಒಂದು ವ್ಲಾಗು ಮುಗಿಯೋಕ್ಕೆ ಬಂದಿದೆ. ಆ್ಯಕ್ಚುಲಿ ನೋಡಿ, ಇದು ನಮ್ಮ ಚಿಕ್ಕ ತೋಟ. ಮಳೆ ಬರ್ತಾ ಇದೆ, ಇನ್ನೇನೋ ಸೋನೆ ನುಗ್ತಾ ಇದೆ ಆಯಿತಾ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಜೊತೆಗೆ ಲೈಕು ಕಮೆಂಟ್ನ ಮಾಡಿಬಿಡಿಪ್ಪ ಪ್ಲೀಸ್. ನಿಮಗೆ ಈ ಒಂದು ವ್ಲಾಗು ಇಷ್ಟ ಆದರೆ